ಏನು ಬೇಕು? ಕ್ಷಮಿಸಿ ಕ್ಷಮಿಸಿ, ಏನಿಲ್ಲ. ಏನು ಬೇಕು ನಿನಗೆ? ಅಮ್ಮ, ಅದು ಶ್ರಾವಣಿ ಮೇಡಮ್ನ ಹುಡ್ಕೊಂಬಂದೆ, ಅವರೆಲ್ಲೂ ಕಾಣಿಸ್ತಿರ್ಲಿಲ್ಲ ಅಷ್ಟೇ. ನೀನು ಯಾಕೆ ಶ್ರಾವಣಿನ ಹುಡುಕ್ತಾ ಇದ್ದೆ? ಅಮ್ಮ, ಅದು ಅವ್ರಿಗೆ ಅವ್ರ ಹತ್ರ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಕ್ಷಮಿಸಿ ಅಮ್ಮ, ಕ್ಷಮಿಸಿ ಅಮ್ಮ. ಸುಬ್ರಹ್ಮಣ್ಯ, ನಿನ್ನ ಜೊತೆ ಮಾತಾಡಬೇಕು, ಬಾ. ಶ್ರಾವಣಿ ಖುಷಿಯಾಗಿದ್ದಾಳ? ಇದೇನಿದು ಈ ಥರ ಕೇಳ್ತಿದ್ದಾರೆ? ಆಗಲೇ ಅಜ್ಜಿ ಸರಿಯಾಗಿ ಮಾತಾಡಿಸ್ಲೇ ಇಲ್ಲ ಅಂತ ಶ್ರಾವಣಿ ಮೇಡಮ್ ಹೇಳ್ತಿದ್ರು, ಆದರೆ ಇವರು ಶ್ರಾವಣಿ ಮೇಡಮ್ ಬಗ್ಗೆ ಇಷ್ಟು ಕಾಳಜಿಯಿಂದ ಕೇಳ್ತಿದ್ದಾರೆ. ಏನಾಗ್ತಿದೆ ಈ ಊರಲ್ಲಿ? ಹೇಳು, ಶ್ರಾವಣಿ ಖುಷಿಯಾಗಿದ್ದಾಳ ತಾನೆ? ಹ್ಞೂ ಮಾ, ತುಂಬ ಖುಷಿಯಾಗಿದ್ದಾರೆ. ಅವ್ರ ಮನಸ್ಸು ಮಗು ಥರ. ಅವ್ರಿಗೆ ಎಷ್ಟೇ ಬೇಜಾರಿದ್ರು, ಎಷ್ಟೇ ನೋವಿದ್ರು ಅದನ್ನೆಲ್ಲ ಮರೆತು ನಗ್ನಾಗ್ತಾ ಇರ್ತಾರೆ. ಅವ್ರಿಗೆ ಅವ್ರ ಸುತ್ತಮುತ್ತ ಇರೋರು ಎಲ್ಲರೂ ನಗ್ನಾಗ್ತಾ ಇರಬೇಕು ಅಂತ ಆಸೆ. ಎಲ್ರೂ ತುಂಬ ಕಾಳಜಿ ಮಾಡ್ತಾರೆ. ಅಪ್ಪ ಅಂದರೆ ಪ್ರೀತಿ, ಭಕ್ತಿ, ಗೌರವ ಅವ್ರಿಗೆ. ನನಗಂತೂ ಕೆಲ್ಸದವನು ಅಂತ ನೋಡೋದೇ ಇಲ್ಲ, ತಮಾಷೆ ಮಾಡ್ಕೊಂಡಿರ್ತಾರೆ. ನನ್ನ ಜೊತೆ ಇದ್ದಾಗೆಲ್ಲ ನಗ್ನಾಗ್ತಾ ಇರ್ತಾರೆ. ನಾನು ಅಷ್ಟೇ, ಅವರು ನನ್ನ ಜೊತೆ ಇದ್ದಾಗೆಲ್ಲ ನಗ್ನಗ್ಸ್ತಾ ಇರ್ತೀನಿ. ಹಾಗೆ ನನ್ನ ಹತ್ರ ಸಣ್ಣ ಪುಟ್ಟ ಜಗಳ ಆಡ್ತಾರೆ, ಕೋಳು ಹಿಕ್ಕೋತಾರೆ, ಆಮೇಲೆ ಮತ್ತೆ ಪ್ರೀತಿಯಿಂದ ಮಾತಾಡಿಸ್ತಾರೆ. ನನಗೆ ಒಂದು ಸ್ವಲ್ಪ ನೋವಾದರೂ ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಬೇರೆ ಯಾರಿಗೇ ಕಷ್ಟ ಆದರೂ ಕರ್ಗೋ ಹೃದಯ ಅವ್ರದ್ದು. ಶ್ರಾವಣಿ ಬಗ್ಗೆ ಕೇಳಿದ ಒಂದೇ ಒಂದು ಮಾತಿಗೆ ಈ ಹುಡುಗ ಖುಷಿಯಿಂದ ಇಷ್ಟೆಲ್ಲ ಹೇಳ್ತಿದ್ದಾನೆ. ನಾನು ಆಗಲೇ ಇವನನ್ನು ಹೊಗಳಿದ್ದಕ್ಕೆ ಶ್ರಾವಣಿ ಮುಖದಲ್ಲೂ ತುಂಬ ಖುಷಿ ಇತ್ತು. ನಿನಗೆ ಒಳ್ಳೆ ಭವಿಷ್ಯ ಇದೆ ಕಂದ, ದೇವರು ನಿನಗೆ ಒಳ್ಳೇದು ಮಾಡಿ. ಇವರಿಬ್ಬರ ಮಧ್ಯೆ ಸ್ನೇಹಕ್ಕೂ ಮೀರಿದ ಬಾಂಧವ್ಯ ಇರೋ ಹಾಗೆ ಕಾಣ್ತಿದೆ. ಪೂಜೆಗೆ ಬೇಕಾ ಸಾಮಗ್ರಿ ಎಲ್ಲ ತಂದ್ವಿ. ಶ್ರಾವಣಿ ಮೋರಲ್ಲಿ ಕಾಣ್ತಾ ಇಲ್ಲ ಅಲ್ಲ, ಇಷ್ಟೆಲ್ಲ ಕೆಲಸ ಇದೆ ಅಂತ ಹೋಗಿ ಮಲ್ಕೊಂಡ್ಬಿಟ್ರಾ? ಏನ್ ಮಾತು ಅಂತ ಆಡ್ತಿರ್ರಿ? ಉತ್ಸವಕ್ಕೋಸ್ಕರ ವ್ರತ ಪಾಲಿಸ್ಬೇಕು ಅಂತ ನಾವು ಹೇಳಿದ್ಮೇಲೆ ಅವತ್ತಿಂದ ಇವತ್ತಿನವರೆಗೂ ಕಾಲಿಗೆ ಚಪ್ಪಲಿ ಹಾಕ್ದೆ, ಹಾಸಿಗೆಗೆ ಮೈ ಸೋಕಿಸ್ದೆ, ಉಪವಾಸ ಮಾಡ್ತಾ ವ್ರತ ಮಾಡಿದ್ದಾರೆ. ಅಂಥದ್ರಲ್ಲಿ ಈ ಪೂಜೆಗಳನ್ನೆಲ್ಲ ತಾತ್ಸಾರ ಮಾಡಿ ಹೋಗಿ ಮಲ್ಕೊಂಡ್ಬಿಡ್ತಾರಾ? ಮತ್ತೆಲ್ಲಿ ಹೋದ್ರು? ಅಮ್ಮವ್ರು ಎಲ್ಲಿದ್ದಾರೇನೋ, ಒಂದ್ಸತಿ ನೋಡ್ಕೊಂಬರ್ತೀನಿ. ಬಾ 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 ಸಾವಿತ್ರಿ. ಅಮ್ಮವ್ರ ಎಲ್ಲಿ ಹೋಗ್ಬಿಟ್ಟಿದ್ರೆ? ಅದು ನಾನು ವಾಯು ವಿಹಾರಕ್ಕೆ ಅಂತ ಹೋಗಿದ್ದೆ, ಸ್ವಲ್ಪ ಲೇಟ್ ಆಗೋಯ್ತು, ಕ್ಷಮಿಸ್ಬಿಡಿ. ಅಯ್ಯೋ ಅಮ್ಮವ್ರೆ, ನೀವು ಹಾಗೆಲ್ಲ ಹೇಳ್ಬೇಡಿ. ಸಾವಿತ್ರಿ, ನೀನೇನಿಲ್ಲಿ? ಇವಳನ್ನ ನಾನೇ ಕರ್ಕೊಂಡ್ ಬಂದಿದ್ದು. ಇವಳು ನನಗೆ ಹೊಸ ಫ್ರೆಂಡ್, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ. ಹೌದಾ ಅಮ್ಮವ್ರೆ, ಎಲ್ಲ ಜೋಡ್ಸಿಟ್ಟಿದ್ದೀನಿ, ವ್ರತಕ್ಕೆ ನೀವು ತಯಾರು ಮಾಡ್ಕೊಳ್ಳಿ. ಹೌದಾ, ಸರಿ ಸರಿ. ಹಾಗಾದ್ರೆ ನೀವು ಹೋಗಿ ಒಂದ್ ಸ್ವಲ್ಪ ಹೊತ್ತಾದ್ರೂ ರೆಸ್ಟ್ ತಗೊಳ್ಳಿ, ಇದನ್ನೆಲ್ಲ ನಾನು ನೋಡ್ಕೋತೀನಿ.
ಅಯ್ಯೋ ಇರ್ಲಿ ಪರವಾಗಿಲ್ಲ ಅಮ್ಮವ್ರೆ, ನಾನು ನಮ್ಮ ಮನೆಯವ್ರು ಇಲ್ಲೇ ಇರ್ತೀವಿ. ಅಯ್ಯೋ ಬೇಕಾಗಿಲ್ಲ, ಏನ್ ಮಾಡ್ತೀರಾ ಇಲ್ಲಿದ್ದು? ಹೋಗಿ ಒಂದ್ ಸ್ವಲ್ಪ ಹೊತ್ತು ನೀವಿಬ್ರು ರೆಸ್ಟ್ ಮಾಡಿ. ಸಾವಿತ್ರಿ ಇದ್ದಾಳಲ್ಲ, ನನ್ಗೇನಾದ್ರೂ ಹೆಲ್ಪ್ ಬೇಕಿದ್ರೆ ಇವಳು ಮಾಡ್ತಾಳೆ. ಸರಿ ಅಮ್ಮವ್ರೆ. ಅಲ್ಲಮ್ಮವ್ರೆ, ನಿಮ್ಗೆ ಈಟೊಂದು ಗೌರವ ಕೊಡ್ತವ್ರೆ, ಇನ್ ಯಜಮಾನ್ರ ಮಕ್ಳಿಗೆ ಇನ್ ಎಷ್ಟು ಗೌರವ ಕೊಡ್ತಾ ಇರ್ಬೋದು ಅಲ್ವಾ? ಹೌದು ಹೌದು, ತುಂಬಾನೇ ಗೌರವ ಕೊಡ್ತಾರೆ. ಸರಿ ಸರಿ ಬನ್ನಿ, ಬಿರ್ನೆ ಕೆಲಸ ಮುಗಿಸ್ಬಿಡುಮ್ಮ. ನಾನು ಹೆಲ್ಪ್ ಮಾಡ್ತೇನೆ, ನನಗೂ ಹೇಳಿ ಏನ್ ಮಾಡ್ಬೇಕು. ಹೋಗ್ಲಿ ಬಿಡಿ, ನಾನು ಹೇಳ್ಕೊಡ್ತೀನಿ. ಗೊತ್ತಾಯ್ತಾ? ನೀವಿದನ್ನು ಪೋಣಿಸ್ತೀರಿ, ನಾನು ಬೆಲ್ಲದ ಪಕ್ಕ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಡ್ಗೆ ಮನೆ ಅಲ್ಲಿ ಆ ಕಡೆಯಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್. ಗೊತ್ತಾಯ್ತಲ್ಲ?